ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭಾಳಷ್ಟು ಕುತೂಹಲದಿಂದ ತಾವೆಲ್ಲ ಏನು ಪಾತ್ರ ಕಾಯ್ತಾ ಇದ್ರಿ, ಸರ್ ಗುರೂಜಿ ಅವ್ರನ್ನ ಭೇಟಿ ಆದ್ರಿ ಅಂತೇಳಿ. ಸ್ನೇಹಿತರೆ, ಈ ನೇಮಕಾತಿ ವಿಚಾರವಾಗಿ ಸರ್ಕಾರದ ನಿಲುವು ಏನು ಅಂತೇಳಿ ಬಂದಾಗ ಸ್ನೇಹಿತರೆ, ಮತ್ತೆ ಈ ಕೋರ್ಟ್ ಹಿಯರಿಂಗು ಯಾವುದೇ ರೀತಿ ಸರ್ಕಾರ ಅದ್ರ ಬಗ್ಗೆ ಕೇರ್ ತಗೋತಾ ಇಲ್ಲ. ಜೂನ್ 15ಕ್ಕೆ ಮತ್ತೆ ಏನು ಪಾತ್ರ ಮುಂದೂಡಲಾಗಿದೆ. ಅದೆಲ್ಲ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಈ 2-3 ಹಿಯರಿಂಗ್ಗಳಾದರೂ ಸಹಿತ AG ಅವರು ಅಟೆಂಡ್ ಆಗ್ತಾ ಇಲ್ಲ, IAN ಹಾಕುತ್ತಾ ಇಲ್ಲ. ಅಂದರೆ ನೇಮಕಾತಿ ಮಾಡುವಂಥ ಇಂಟೆನ್ಷನ್ನು ಸರ್ಕಾರದಲ್ಲಿ ಇಲ್ಲ. ಹಾಗಾಗಿ ಮತ್ತೆ ನಾವೇನಾದರೂ ಸಾಕಷ್ಟು ಹೋರಾಟಗಳನ್ನ ಮಾಡಿದರೂ ಸಹಿತ, ಸುಮಾರು 3 ವರ್ಷಗಳಿಂದ ಸಂಘಟನೆಯಲ್ಲಿ ಹೋರಾಟ ಮಾಡಿದರೂ ಸಹಿತ ಯಾವುದೇ ರೀತಿ ಫಲಿತಾಂಶ ಇಲ್ಲ. ಸೊ ಹೋರಾಟಗಳು ಕೇವಲ ಏನು ಪಾತ್ರ ತೋರಿಕೆಗೆ ಮಾತ್ರ ಆಗ್ತಿದೆ. ಮತ್ತು ಇಲ್ಲಿ ಸ್ಟೂಡೆಂಟ್ ಅಸೋಸಿಯೇಷನ್ ಹೋರಾಟ ಮಾಡಿದರೆ ಅವ್ರನ್ನ FIR ಮಾಡುವಂಥದ್ದು ಸರ್ಕಾರದ ನಿಲುವು ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಇವೆಲ್ಲ ಸಂಘಟನೆಗಳನ್ನ, ಇವೇನು ಸ್ಟೂಡೆಂಟ್ ಅಸೋಸಿಯೇಷನ್ ಸಂಘಟನೆ ಬೇಡ, ಸೊ ನಾವು ಮುಕ್ತವಾಗಿ ಏನು ಪಾತ್ರ ರೈತರ ಮಕ್ಕಳಾಗಿರೋದ್ರಿಂದ ರೈತರ ಜೊತೆಗೆ ಗೂಡಿ ನಾವೇನಾದರೂ ಹೋರಾಟ ಮಾಡಿದರೆ ರೈತರನ್ನ ಮುಟ್ಟುವಂಥ ತಾಕತ್ತು ಸರ್ಕಾರಕ್ಕೆ ಇರೋದಿಲ್ಲ. ಸೊ ಇಲ್ಲಿ ಗುರುಗಳನ್ನ ಮುಟ್ಟುವಂಥ ತಾಕತ್ತು ಸರ್ಕಾರಕ್ಕೆ ಇರೋದಿಲ್ಲ. ಹಾಗಾಗಿ ನಮಗೆ ಒಂದು ಒಳ್ಳೆಯ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡ್ಬೋದು. ಸ್ನೇಹಿತರೆ, ಇದೇ ರೀತಿ ನಾವು ಮುಂದೆ ತಿಳ್ತಾ ಹೋದರೆ, ಅಂದರೆ ಈ ಸರ್ಕಾರ ಏನು ಪಾತ್ರ ಹಾಗೆ ಮುಂದೆ ಹೋಗ್ತಾನೆ ಇದೆ. ಈ ವರ್ಷ ಕಾಲ್ಪರ್ ಮಾಡುತ್ತೆ ಇಲ್ಲೋ ಅನ್ನುವಂಥದ್ದು ಏನು ಪಾತ್ರ ಅನುಮಾನ ಮೂಡ್ತಾ ಇದೆ. ಹಾಗಾಗಿ ನಾವು ಇದನ್ನು ಇಲ್ಲೇ ಬಿಡಬಾರ್ದು. ಇನ್ನು ಕೊನೆಯದಾಗಿರ್ತಕ್ಕಂಥ ಒಂದು ರೈತರ ಜೊತೆಗೆ ನಾವೇನಾದರೂ ಕೈ ಜೋಡಿಸಿದ್ದೆ ಆದರೆ ಖಂಡಿತ ಒಂದು ಬಿಗ್ ನಮಗೆ ಒಂದು ಗುಡ್ ನ್ಯೂಸನ್ನು ನಾವು ನೋಡ್ಬೋದು. ಅದಕ್ಕೆ ಸೊ ಆಲ್ರೆಡಿ ಏನು ಪಾತ್ರ ಗುರೂಜಿ ಅವ್ರನ್ನ ಭೇಟಿ ಮಾಡಿ ಸೊ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ಬಟ್ ಇದು ಒಂದು ಗೌಪ್ಯವಾಗಿರ್ತಕ್ಕಂಥ ಮಾಹಿತಿ ಇರುತ್ತೆ. ಸೊ ದಯಮಾಡಿ ಎಲ್ಲರೂ ಏನಪ್ಪ ಅಂತಂದ್ರೆ ಇದಕ್ಕೆ ಸಹಕಾರ ಮಾಡಬೇಕಾಗತ್ತೆ. ನಾವೇನಾದರೂ ಕರೆ ಕೊಟ್ಟಿವತ್ತಂದರೆ ಅದಕ್ಕೆ ಸಹಕಾರ ಮಾಡಬೇಕಾಗತ್ತೆ. ಸೊ ಆದಷ್ಟು ಮುಂದಿನ ದಿನಗಳಲ್ಲಿ ನಿಮಗೆ ಹೋರಾಟದ ರೂಪುರೇಷೆಗಳು ಏನು ಅನ್ನುವಂಥದ್ದನ್ನು ಸೊ ನಾವು ತಿಳಿಸ್ತೀವಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ, ಸೊ ಇದುವರೆಗೆ ಸರ್ ನೀವು ಎಲ್ಲಿದ್ರಿ ಅಂತೇಳಿ ಹೊಸ ಒಂದು ಆಸ್ಪಿರೆಂಟು ಅಥವಾ ಹೊಸದಾಗಿರ್ತಕ್ಕಂಥವ್ರು ಯಾರಾದರೂ ನಾನು ನೋಡಿದ್ದೆ ಆದರೆ, ಸೊ ಸರಿಸುಮಾರು 3 ವರ್ಷಗಳಿಂದ ಸೊ ನಾವು ಸಂಘಟನೆಯಲ್ಲಿದ್ದವ್ರೆ. ಆದರೆ ಅಲ್ಲಿ ನಡೀತಕ್ಕಂಥ ಅನ್ಯಾಯಗಳ ವಿರುದ್ಧ ಏನು ಪಾತ್ರ ಹೊರಗೆ ಬಂದಂಥವ್ರು. ಆಮೇಲೆ ಇಂಥ ಸಾಕಷ್ಟು ಬೇರೆ ಸ್ಟೂಡೆಂಟ್ಗಳಿಗೆ ಅನ್ಯಾಯ ಆಗ್ತಾ ಇದೆ. ಮತ್ತು ಅವರೆಲ್ಲ ಏನು ಪಾತ್ರ ಒಂದು ಹೊಸ ಸಂಘಟನೆಗಳನ್ನ ಮಾಡ್ಕೊಂಡು ಈಗ ಹೋಗ್ತಾ ಇದ್ದಾರೆ. ಬಟ್ ಒಟ್ಟಿನಲ್ಲಿ ಇದುವರೆಗೆ ನಾವು ಯಾಕೆ ವಿರುದ್ಧವಾಗಿ ನಾವು ಮಾತಾಡಿಲ್ಲ, ಈಗ ಯಾಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಒಂದು ನಾವೇನು ಮಾಡ್ತಾ ಇದ್ದೀವಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಸೊ ಅದಕ್ಕೆ ಇಂಟೆನ್ಷನ್ ಇಟ್ಕೊಂಡು ಸೊ ಒಂದು ಗ್ರೂಪನ್ನು ಮಾಡಿಕೊಂಡು ಅಲ್ಲಿ ಏನು ಪಾತ್ರ ಕೆಟ್ಟದಾಗಿ ಕಮೆಂಟನ್ನು ಹಾಕ್ತಾಯಿದ್ರು. ಅದಕ್ಕೆ ನಾವು ಏನು ಪಾತ್ರ ಎಷ್ಟಂತ ಸಹಿಸ್ಕೋಬೇಕು ಹೇಳ್ರಿ. 3 ವರ್ಷದಿಂದ ನಾವು ಏನು ಪಾತ್ರ ಸಂಘಟನೆಯಲ್ಲಿ ಹೋರಾಟ ಮಾಡಿದವರು, ಸಂಘಟನೆಯನ್ನು ಬೆಳೆಸಿದವರು. ಆಮೇಲೆ ನಾನೇ ಏನು ಪಾತ್ರ ಸ್ವಂತ ಒಂದು ದೊಡ್ಡ ಟೀಚರ್ ಹೋರಾಟ ಆಗಲಿ, ಟೀಚರ್ ರಿಕ್ರೂಟ್ಮೆಂಟ್ ಆಗಲಿ ಅಂತೇಳಿ ಒಂದು ದೊಡ್ಡದಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದ್ದೀವಿ. ಆಮೇಲೆ ಬ್ಯಾಕಪ್ ಸ್ಕೋರ್ನ ಸರಿಸುಮಾರು 80 ಸಲ ಡಿಪಾರ್ಟ್ಮೆಂಟ್ಗೆ ಹೋಗಿ ಶಿಕ್ಷಣ ಸಚಿವರನ್ನ ಕೈ ಮುಗಿದು ಎಲ್ಲ MLCಗಳನ್ನ ಕರ್ಕೊಂಡು ಹೋಗಿ ಬ್ಯಾಕಪ್ ಸ್ಕೋರ್ನ 10% ಮೈಕ್ರೋ ಬ್ಯಾಕಪ್ ಸ್ಕೋರನ್ನು ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದೆ. ಅದಾದಮೇಲೆ ಈಗ TET 1 ವರ್ಷದಲ್ಲಿ TET 2 ಬಾರಿ ನಡಿಬೇಕು ಅಂತೇಳಿ ಒಂದು ನಿಯಮವನ್ನು ಹಾಕಿದ್ದೀವಿ. ಈ ಬಾರಿ ಏನು ಪಾತ್ರ ವರ್ಷದಲ್ಲಿ 2 ಬಾರಿ, ಅಂದರೆ 1 ವರ್ಷದಲ್ಲಿ 2 ಬಾರಿ TET ಆಗಲಿಕ್ಕೆ ಪ್ರಥಮ ಬಾರಿಗೆ ಇಲಾಖೆ ಸಿದ್ಧತೆಯನ್ನು ಮಾಡ್ಕೊತಾ ಇದೆ. ಎಲ್ಲವನ್ನೂ ಏನು ಪಾತ್ರ ನಾವು ಅಚ್ಚುಕಟ್ಟಾಗಿ ಹೇಳ್ತೀವಿ. ಆದರೆ ಒಂದಿಷ್ಟು ಸ್ಟೂಡೆಂಟ್ಗಳಿಗೆ ನಾವು ಏನಾದರೂ ಹೇಳಕ್ಕೆ ಹೋದ್ರೆ ಅವ್ರಿಗೆ ಅದನ್ನು ನಂಬೋಕ್ಕಾಗಲ್ಲ. ಯಾಕಂದರೆ ಅವರು ಮುಗ್ದಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಯಾವುದು ಏನು ವಿಚಾರ ಹೆಂಗೈತೆ ಅಂತೇಳಿ. ಅದಕ್ಕೆ ಯಾವಾಗಲೇ ಸತ್ಯ ಏನು ಪಾತ್ರ ಕಹಿ ಆಗಿರುತ್ತೆ. ಮುಂದೆ ಬರ್ತಾ ಏನು ಪಾತ್ರ ನಿಮಗೆ ಅರ್ಥ ಆಗುತ್ತೆ. ನಾವೇನು ಭಾಳ ಜಾಸ್ತಿ ಹೇಳುವಂಥದ್ದಲ್ಲ. ಸೊ ನಾವು ಏನಾದರೂ ಲೀಡರ್ ಆಗಬೇಕಂತಾರೆ ಇರೋಡಿಗೆ ಏನು ಪಾತ್ರ ದೊಡ್ಡ ಲೀಡರ್ ಆಗ್ತಿದ್ವಿ. ಬಟ್ ನಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ಸ್ಟೂಡೆಂಟ್ಗಳು ಏನು ಪಾತ್ರ ಯಾವುದೇ ರೀತಿ ಭಯ ಪಡುವಂಥದ್ದಿಲ್ಲ. ಭಾಳ ಆತಂಕಕ್ಕೆ ಒಳಗಾಗಿದ್ರಿ, ಯಾವುದೇ ರೀತಿ ಭಯ ಪಡಬೇಡ್ರಿ. ಸದ್ಯದಲ್ಲೇ ನಿಮಗೆ ಒಂದು ಒಳ್ಳೆಯ ಫಲಿತಾಂಶವನ್ನು ಸೊ ನಾವು ಖಂಡಿತ ಏನು ಪಾತ್ರ ಗುರುಗಳ ಮುಖಾಂತರ ಕೊಡ್ತೀವಿ ನಿಮಗೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.